ಸರ್ ಟೀಮ್ ವರ್ಕ್ ಅಂತ ಹೇಳಿದಾಗ ಒಂದು ಜನರಾಸಿಟಿ ಇರಬೇಕಾಗತ್ತೆ, ಒಂದು ದೊಡ್ಡತನ ಇರಬೇಕಾಗತ್ತೆ. ಹಾಗಾಗಿ ನೀವು ಹೇಳ್ತಿದ್ದೀರ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಿಮ್ಮ ವಿಲ್ ಪವರ್ ಇಲ್ಲದೆ ಹೋದರೆ ಯಾವ ಟೀಮು ಕೂಡ ವರ್ಕ್ ಆಗಲ್ಲ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಸೆಷನ್ಗಳಲ್ಲಿ ಅಪೋನೆಂಟ್ಸ್ ಕಾಯ್ತಿರ್ತಾರೆ ಯಾವಾಗಲೂ ಅಟ್ಯಾಕ್ ಮಾಡೋಕ್ಕೆ. ಯಾಕೋ ಈ ಸರಿ ನಾನು ನಿಮ್ಮ ಮೇಲೆ ಅಷ್ಟು ಅಟ್ಯಾಕ್ ಮಾಡೋದನ್ನು ನೋಡಲೇ ಇಲ್ಲ. ಅವ್ರಿಗೇನು ಸಿಗ್ತಾ ಇಲ್ವಾ ಲೋಪದೋಷಗಳು ನಿಮ್ಮಲ್ಲಿ ಹುಡುಕಕ್ಕೆ? ಲೋಪದೋಷ ಬೇರೆ ಡೈವರ್ಟ್ ಆಗಿದೆಯಾ? ಲೋಪದೋಷ ಮಾಡಿದ್ರೆ ಅಥವಾ ಲೋಪದೋಷ ಇದ್ದರೆ ಅವರು ಅಟ್ಯಾಕ್ ಮಾಡ್ಬೋದು. ಆ ಥರದ್ದು ಯಾವುದೂ ಇಲ್ಲ. ಬಟ್ ಟೋಟ್ಲಿ ಅಪೋಸಿಷನ್ ಅವರು ಈ ಅಸೆಂಬ್ಲಿ ಎಲ್ಲ ಕಳೆದ ಅಸೆಂಬ್ಲಿನಲ್ಲೇ ಮಾಧ್ಯಮದವರು ಬರೆದಾಯಿತು. ಅವರಿಗೆ ನಮ್ಮ ಸರ್ಕಾರದ ಮೇಲೆ ಗಂಭೀರವಾಗಿ ಆರೋಪ ಮಾಡುವಂಥ ಯಾವುದೇ ವಿಚಾರ ಅವ್ರಿಗಿಲ್ಲ. ಸೊ ನಮ್ಮ ಇಲಾಖೆ ಒಂದೇ ಅಂತಲ್ಲ, ಸರ್ಕಾರದ ಮೇಲೇ ಆರೋಪ ಮಾಡುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ. ಕೌನ್ಸಿಲ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಆ ಥರದ್ದು. ಸೊ ಯಾವ್ದಾರು ಒಂದು ಸಣ್ಣ ಪುಟ್ಟ ಸಿಕ್ಕರೆ ಅದನ್ನೇ ಒಂದು ದೊಡ್ಡದು ಮಾಡೋಕ್ಕೆ ಹೋಗಿ ಪ್ರಯತ್ನ ಮಾಡ್ತಾರೆ. ಅವೆಲ್ಲ ಸಕ್ಸಸ್ ಆಗಲ್ಲ. ಅದು ಗಂಭೀರವಾದಂಥ ವಿಚಾರ ಇರಬೇಕು. ಮೀಡಿಯಾ ಇವತ್ತು ಪ್ರಾರಂಭ ಮಾಡಿದ್ರೆ ಅದು ಕ್ಯಾರಿ ಮಾಡುವಂಥದ್ದಕ್ಕೆ ಇರಬೇಕು. ಜನರು ಅದನ್ನು ಹೌದಲ್ವಾ ಇದೇನು ಯಾಕಾಯಿತು ಇದು ಅನ್ನೋ ಸೊ ಜನರಿಗೆ ಆತಂಕ ಬರುವಂಥ ಏನಾದರೂ ನಡೆದಿದ್ರೆ ಅದನ್ನು ಅಪೋಸಿಷನ್ ಅವ್ರು ತಗೊಂಡ್ರೆ ಇದಾಗುತ್ತೆ. ಪ್ರಜಾಪ್ರಭುತ್ವದಲ್ಲೂ ಟೀಮ್ ವರ್ಕ್ ಬೇಕಾಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು ಈ ಮೂಲಕ. ಸರ್ ಹಾಗೆ ನೀವು ಹೇಳಿದರೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ. ಆದರೆ ಕೃಷಿ ಇಲಾಖೆ ಅಂದರೆ ಒಂದು ಅದರ ಪರಿಧಿ ಇದೆಯಲ್ಲ ಸ್ವಲ್ಪ ಸಣ್ಣದು, ಬಜೆಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ಹೆಂಗೆ ಬಹಳಷ್ಟು ನೀವು ಅಮೆಂಡ್ಮೆಂಟ್ಸ್ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಿ. ಹೌದು, ಕೃಷಿ ಇಲಾಖೆಗೆ ಕೇಂದ್ರ ಎಷ್ಟು ಒಂದು 5,000 ಬಜೆಟ್ ಇರುತ್ತೆ ಸರ್? 5,000 ಕೋಟಿ 4,000 ಕೋಟಿ. ಓಕೆ. ಕೃಷಿ ಇಲಾಖೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ತುಂಬಿದಾಗ ಮಾತ್ರ ನೋಡಿ, ನಾವು ಮೊನ್ನೆ ಒಂದು ಕೆಪೆಕ್ ಅಂತೇಳಿ ಒಂದು ನಮ್ಮಲ್ಲಿ ಸಂಸ್ಥೆ ಇದೆ. ಓಕೆ ಸರ್. ಅಲ್ಲಿ ಒಂದು ಸಂಸ್ಕರಣಾ ಘಟಕಗಳಿಗೆ 2021ರಿಂದ ಮೊನ್ನೆ 25ರವರೆಗೂ ಸೊ ಒಂದು ಟಾರ್ಗೆಟ್ ಕೊಟ್ಟಿದ್ದರು. ಸೊ 6,000 ಘಟಕಗಳಿಗೆ ಒಂದು ಸಹಾಯಧನ ಸಬ್ಸಿಡಿ ಕೊಟ್ಟಿದ್ದೀವಿ. ಓಕೆ. ಸೊ ಈ ವರ್ಷ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ ಅವಕಾಶ ಕೊಟ್ಟರು. ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಆಯಿತು ನಾನು ಸಪೋರ್ಟ್ ಮಾಡ್ತೀನಿ ಅಂತ 206 ಕೋಟಿ ಬಜೆಟಲ್ಲಿ ಇಟ್ಟರು. ಒಂದೇ ವರ್ಷಕ್ಕೆ ನಾವು 5 ವರ್ಷ ಏನು 6,000 ಮಾಡಿದರು, ಒಂದೇ ವರ್ಷ ನಾವು 5,000 ಘಟಕಗಳಿಗೆ. ಸೊ 60% ನಾವು, 40% ಕೇಂದ್ರ ಸರ್ಕಾರ. ಓಕೆ. ಸೊ 9 ಲಕ್ಷ ನಾವು, 6 ಲಕ್ಷ ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ 5,000 ಘಟಕಗಳಿಗೆ. ಓಕೆ. ಸೊ ಈಗ ಎಂಪ್ಲಾಯ್ಮೆಂಟಿಗೆ ನಾವು ಯಾವುದೋ ಆ ಫ್ಯಾಕ್ಟ್ರಿ ತರ್ತೀವಿ, ಈ ಫ್ಯಾಕ್ಟ್ರಿ ತರ್ತೀವಿ ಅಂತೇಳಿ ಅವ್ರಿಗೆ ಜಾಗ, ನೀರು, ಟ್ಯಾಕ್ಸ್ ಫ್ರೀ, ಕರೆಂಟು ಎಲ್ಲ ಕೊಡ್ತೀವಲ್ಲ. ಹೌದು. ಈ ಅಗ್ರಿಕಲ್ಚರಲ್ಲಿ ಈ ಥರದ ಸಂಸ್ಕರಣಾ ಘಟಕಗಳಿಗೆ 15 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ. ಕರೆಕ್ಟ್. ಹೆಚ್ಚು ಕಡಿಮೆ ಮಿನಿಮಮ್ 5 to 10 ಜನದವರೆಗೂ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅವಕಾಶ ಸಿಗುತ್ತೆ ಘಟಕಗಳಲ್ಲಿ. ಕರೆಕ್ಟ್. ಇವತ್ತು 10,000 ಜನ ಅಂತ ಅಂದರೆ 5,000 ಅಂದರೆ 50,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ. ಕರೆಕ್ಟ್. ಇದು ನಮಗೆ ಒಂದು ಕೇಂದ್ರ ಮತ್ತು ನಮ್ಮಿಂದ ಎಲ್ಲ ಖರ್ಚಾಗಿರೋದು ಒಂದು 400 ಕೋಟಿ ಆಗಿದೆ. 400 ಕೋಟಿ ಆಗಿದೆ. ಸೊ ನಮ್ಮಲ್ಲಿ 206 ಕೋಟಿ ನಾವು ಕೊಟ್ಟಿದ್ದೀವಿ. ಕೃಷಿಗೆ ನಾವು ಎಷ್ಟು ಕೊಟ್ರೂ ಏನಾಗುತ್ತೆ, ಓನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದು ಮನೆಯಲ್ಲಿ ಒಬ್ಬ ಕೃಷಿನಲ್ಲಿ ಅವನು ಸಸ್ಟೈನ್ ಆದರೆ ಇಡೀ ಕುಟುಂಬ ಆರ್ಥಿಕವಾಗಿ ಸ್ಟ್ರಾಂಗ್ ಆಗುತ್ತೆ. ಇಡೀ ಕುಟುಂಬ ಸೊ ಡಿಪೆಂಡ್ ಆಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಕರೆಕ್ಟ್. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಕಡೆ ಆರ್ಥಿಕವಾಗಿ ನೆರವು ಕಡಿಮೆ. ಸೊ ಇವತ್ತಿನ ಕಾಲದಿಂದ ಅಲ್ಲ, ಪ್ರಾರಂಭದಿಂದನೂ ಸಹ ಸೆಂಟ್ರಲ್ಲು ಸ್ಟೇಟಲ್ಲಿ ಕೃಷಿಗೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಂದಿದೆ. ಸೊ ನನ್ನ ಈ ಒಂದು 2.5 ವರ್ಷ ಅನುಭವದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಅವಕಾಶಗಳು ಕೊಟ್ಟರೆ, ಸೊ ಈ ನಾವು ಇಂಡಿವಿಜುವಲ್ ಮೊನ್ನೆ ಪರ್ ಕ್ಯಾಪಿಟ ಈಗೇನಾಗುತ್ತೆ ಸರ್ವೇನಲ್ಲಿ ನಮ್ಮ ರಾಜ್ಯ ನಂಬರ್ 1 ಆಗಿದೆ. ಅದಕ್ಕೆ ಗ್ಯಾರಂಟಿನೂ ಕಾರಣ ಅಂತ. ಸೊ ಆ ಥರ ಕೃಷಿನಲ್ಲಿ ನಾವು ಜನರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಮತ್ತು ಅವರು ಇಂಡಿಪೆಂಡೆಂಟಾಗಿ ಸಸ್ಟೈನ್ ಆಗೋ ಥರ ಮಾಡಿದಾಗ ಸೊ ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ಸೂಪರ್ ಸರ್. ಅಂದರೆ ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದರೆ ಈಗ ಕೃಷಿ ಸಚಿವರು ಕರೆಕ್ಟು, ಅಂದರೆ ನೀವೊಬ್ಬ ಕೃಷಿ ವಿದ್ಯಾರ್ಥಿಯ ಕೆಲಸ ಮಾಡ್ತಿದ್ದೀರೇನೋ ಅಂತ ಅನ್ನಿಸ್ತು. ಇತ್ತೀಚೆಗೆ ಯಾವುದೋ ಒಂದು ರೀಸೆಂಟ್ ವೀಡಿಯೋ ನೋಡ್ತಾ ಇದ್ದೆ.
ಚಿಕ್ಕಮಗಳೂರು ರೈತನ ಅಭಿವೃದ್ಧಿ ಕುರಿತಂತೆ ನೀವು ಎಲ್ಲ ಅಧಿಕಾರಿಗಳಿಗೆಲ್ಲ ನೋಟ್ಸ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ರಿ. ಅಂದರೆ ಆ ಒಂದು ಲರ್ನಿಂಗ್ ಮೈಂಡ್ಸೆಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟಾ? ಬೇರೆಯವ್ರಿಗೂ ಆ ರೀತಿ ಇನ್ಸ್ಪೈರ್ ಆಗ್ತಿದ್ದೀರಾ ಅಂತ ನನಗೆ ಅನ್ನಿಸ್ತು. ವಾಟ್ ಇಸ್ ಯುವರ್ ಒಪಿನಿಯನ್? ಇಲ್ಲ, ನಾನೇ ಅಂತಲ್ಲ, ಯಾರಾದ್ರೂ ಯಾವುದೇ ವಿಚಾರನ ನಾವು ತಗೊಂಡ್ರು ಕಲಿಯೋದಿರುತ್ತೆ. ಹಾಂ, ನಾವೇ ಎಲ್ಲ ಕಲ್ತಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಕರೆಕ್ಟ್. ಮತ್ತು ಒಂದು ಎಕ್ಸ್ಪೆರಿಮೆಂಟಲ್ಲಿದೆಯಲ್ಲ, ಎಷ್ಟು ಮಾಡಿದ್ರೂ ಅದರ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ, ಕಡಿಮೆ. ಹಾಗಾಗಿ ಸೊ ಅಲ್ಲಿ ಚಿಕ್ಕಮಗಳೂರು ರೈತ, ಹಾಂ ಸರ್, ಸೊ ಅವರು ಒಬ್ಬರು ಪತ್ರಕರ್ತರ ಕೆಲಸ ಮಾಡಿದ್ದಾರೆ. ಮತ್ತು ಅವರು ದೇಶದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಇನ್ವೆಸ್ಟ್ ಮಾಡಿದ್ದಾರೆ, ರಾಜ್ಯವನ್ನು ಸುತ್ತು ಬಂದಿದ್ದಾರೆ. ಸೊ ಅದರಿಂದ ಹೊರಗಡೆ ಬಂದು ಒಂದು 3-4 ಎಕರೆ ಜಮೀನಿನಲ್ಲಿ ಕೃಷಿನ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ದಾರೆ ಅವರೇನೆ. ಅದಾದಮೇಲೆ ಅವರು 1 ಎಕರೆಲ್ಲೂ ಹೆಂಗೆ ಮಾಡ್ಬೋದು ಅನ್ನೋದನ್ನು ಅಲ್ಲೇ 1 ಎಕರೆನಲ್ಲಿ ಲಾಭದಾಯಕವಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿದ್ದಾರೆ. ಸೊ ವೆರಿ ಗ್ರೇಟ್ ಅಚೀವ್ಮೆಂಟು ಅವ್ರು ಮಾಡಿರ್ತಕ್ಕಂಥ. ಸೊ ಹಾಗಾಗಿ ನಿಮ್ಮಂಥವ್ರು ಶಾಬಾಷ್ಗಿರಿ ಸಿಕ್ಕಾಗ ಅದು ಬೇರೆ ಕೃಷಿಕರಿಗೂ ಕೂಡ ಅನುಕೂಲ ಆಗುತ್ತೆ ಸರ್. ಸೋಷಿಯಲ್ ಮೀಡಿಯಾ ಟೀಮ್ನವರು ಅಲ್ಲಿ ಹೋಗಿ ಫೈಂಡ್ ಔಟ್ ಮಾಡಿದಾಗ ನನಗೆ ಭಾಳ ಖುಷಿ ಆಯಿತು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮನುಷ್ಯ. ಅದನ್ನು ನೋಡಿ ಬೇರೆ ರೈತರೆಲ್ಲ ಕಲಿಬೇಕಾಗುತ್ತೆ. ಸೊ ರೈತರಂದ್ರೆ ಏನಾಗ್ಬಿಟ್ಟಿದೆ, ಕಾಮನ್ ಆಗಿ ರೈತರಂದ್ರೆ ಕಷ್ಟ, ರೈತರಂದರೆ ಸಾಲ. ಹೌದು ಸರ್, ಈ ಥರದ್ದು ಒಂದು ಬಂದಿದೆ. ಹೌದು, ಅಫ್ಕೋರ್ಸ್ ರೈತರಿಗೆ ಕಷ್ಟ ಇಲ್ಲದೇ ಇಲ್ಲ, ರೈತರ ಜೀವನ ಕಷ್ಟ. ಅದರಲ್ಲೂ ಸಹ ನಾವು ಸಕ್ಸಸ್ ಆಗಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ಯಾರಿಗೆ ತುಂಬ ಆಸಕ್ತಿ ಇದೆ. ನಾನು ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ಹೌದು ಸರ್, ಹೌದು. ಸೊ ಅನೇಕ ಪ್ರಗತಿಪರ ರೈತರ ತೋಟಕ್ಕೆ ಹೋಗಿದ್ದೀನಿ, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿದ್ದೀನಿ. ಇವೆಲ್ಲ ನೋಡಿದಾಗ ಬಹುಶಃ ಈ ಥರದ ತುಂಬ ಕಮಿಟ್ಮೆಂಟ್ ತೊಗೊಂಡು ನಾನು ಮಾಡಲೇಬೇಕು ಅಂತ ಯಾರು ರೈತರು ಹೋಗಿದ್ದಾರೆ ಅವ್ರು ಯಾರೂ ಸಹ ಸಾಲದ ಕಮಿಟ್ಮೆಂಟು ಇಲ್ಲ. ಮತ್ತು ಅವರು ನಾನು ನೋಡಿದಂಥ ಒಬ್ಬ ರೈತರು ಸಹ ಈ ಬಡ್ಡಿ ರಹಿತ ಸಾಲನೂ ತಗೊಂಡಿಲ್ಲ. ಹೌದಾ ಸರ್? ಬಡ್ಡಿ ರೈತರ ಸಾಲನೂ ತಗೊಂಡಿಲ್ಲ. ಸೊ 1 ಎಕರೆಯಿಂದ ಹಿಡಿದು ಸೊ 20-30 ಎಕರೆವರೆಗೂ ಸೊ ಕೃಷಿನಲ್ಲಿ ಮಾಡಿರ್ತಕ್ಕಂಥ ಪ್ರಗತಿಪರ ರೈತರಿದ್ದಾರೆ. ಸೊ ತುಂಬಾ ಇಲ್ಲ, ನಮಗೊಂದು ಕಲ್ಪನೆ ಇದೆ ಸರ್, ದೊಡ್ಡ ಹಿಡುವಳಿದಾರರಿಗೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದು ಇದೆ. ಅಂದರೆ ಈ ಸಮಗ್ರ ಕೃಷಿಗೆ ಹೋಗಬೇಕು. ಮಿಶ್ರ ಬೆಳೆ. 20 ಎಕರೆ ಇರ್ತದೆ, ದೊಡ್ಡದಾಗಿ ತೋಟ ಮಾಡಿರ್ತಾರೆ, ಇಲ್ಲ ಕಬ್ಬು ಹಾಕಿರ್ತಾರೆ, ಇಲ್ಲ ಭತ್ತ ಬೆಳೀತಾರೆ. ಕರೆಕ್ಟ್. ಆದರೆ ಮಿಶ್ರ ಬೆಳೆ ಇದೆಯಲ್ಲ, ಮತ್ತು 1-2 ಎಕರೆ ಅದರಲ್ಲಿ ಒಂದು ಭಾಗ ಮಾಡ್ಕೋಬೇಕು ಅವರು. 1 ಎಕರೆ ಅಥವಾ 2 ಎಕರೆ, 1-3 ಕಡೆ ಅಲ್ಲಿ ಎಲ್ಲ ಥರದ ಕೃಷಿನ ಅವರ ಪ್ರಾರಂಭ ಮಾಡಿದ್ರೆ, ಸೊ ಈ ದಿನನಿತ್ಯ ಖರ್ಚಿದೆಯಲ್ಲ, ಈ ಮೇಜರ್ ಕ್ರಾಪ್ಗೆ ಇನ್ವೆಸ್ಟ್ ಮಾಡಬೇಕಲ್ಲ, ಅದೆಲ್ಲ ಇದರಲ್ಲೇ ಸಂಪಾದನೆ ಮಾಡ್ಬೋದು ಅವರು. ಸೊ ಅವ್ರಿಗೆ ಜೀವನದ ಖರ್ಚು ಆಗುತ್ತೆ, ಬೆಳೆಗೆ ಇನ್ವೆಸ್ಟ್ ಮಾಡೋಕ್ಕೂ ದುಡ್ಡಾಗುತ್ತೆ. ಆ ಇಯರ್ಲಿ ಕ್ರಾಪ್ ಬರುತ್ತಲ್ಲ, ಅದು ಲಾಭ ಅವ್ರಿಗೆ ಉಳ್ಕೊಂಬಿಡುತ್ತೆ. ಈಗ ಏನಾಗುತ್ತೆ, 10 ಎಕರೆ ಇದೆ, 10 ಎಕರೆಯಲ್ಲಿ ನಾವು ಕಬ್ಬು ಹಾಕ್ತೀವಿ, ಅವ್ರು ಏನು ಮಾಡಿಯಲ್ಲ. ಕಬ್ಬು ಬೆಳೆಯೋವರೆಗೂ ಸಾಲ ಮಾಡ್ತಾರೆ, ಕಟಾವು ಮಾಡಿ ಫ್ಯಾಕ್ಟ್ರಿಗೆ ಹಾಕಿ ಫ್ಯಾಕ್ಟ್ರಿಂದ ಬರೋವರೆಗೂ ಸಾಲ. ಸೊ ಆವಾಗ ರೇಟು ಮತ್ತು ಇಳುವರಿ ಈ ಥರದ್ದೆಲ್ಲ ಒಂದು ರೀಚ್ ಆಗ್ತಾರೆ. ಇಲ್ಲ ಅಂದರೆ ಭಾಳ ಮಾರ್ಜಿನ್ ಕಡಿಮೆ ಸಿಗುತ್ತೆ. ಸೊ ನೀವು 2 ಎಕರೆನಲ್ಲಿ ಈಗ ಆರ್ಟಿಕಲ್ಚರ್ ಕ್ರಾಪ್ ಮಾಡ್ಬೋದು, ಅಗ್ರಿಕಲ್ಚರು ಮಾಡ್ಬೋದು, ಕೋಳಿ ಸಾಕ್ಬೋದು, ಮೀನು ಸಾಕ್ಬೋದು, ತರಕಾರಿ ಬೆಳಿಬೋದು. ಸೊ ಈ ಥರದ್ದು ಮಾಡಿದಾಗ ಸೊ ಮಂತ್ಲಿ ಇನ್ಕಮ್ಮು ಬರುತ್ತೆ. ಕರೆಕ್ಟ್. ಆವಾಗ ಮಂತ್ಲಿ ಇನ್ಕಮ್ನಿಂದ ಸೊ ಇನ್ನು ಉಳಿದಿರ್ತಕ್ಕಂಥ ದೊಡ್ಡ ಏರಿಯಾಕ್ಕೆ ಏನು ಕಬ್ಬು ಅಥವಾ ಭತ್ತನೂ ಹಾಕಿರ್ತಾರೆ, ಅಲ್ಲಿ ಅವ್ರಿಗೆ ಕಡಿಮೆ ಪ್ರಾಫಿಟ್ ಬಂದರೂ ನಡೆಯುತ್ತೆ, ಜಾಸ್ತಿ ಬಂದರೂ ಒಳ್ಳೇದಾಗುತ್ತೆ. ಸೊ ಈ ಥರ ಆಗುತ್ತೆ. ನಾವು 5 ಎಕರೆ ತಗೊಂಡು 5 ಎಕರೆಗೆ ನಾಟಿ ಮಾಡ್ಬಿಟ್ಟು ಭತ್ತ ಹಾಕಿ ಅಥವಾ ಕಬ್ಬು ಹಾಕ್ಬಿಟ್ಟು ನಾವು ಸುಮ್ಮನೆ ಓಡಾಡ್ಕೊಂಡಿದ್ರೆ ಸೊ 5 ವರ್ಷವೂ ಅವ್ರ ಖರ್ಚಿಗೆ ಸಾಲ ಮಾಡಬೇಕು. ಆ ಒಂದು ಬೆಳೆನ ಆ ಮಟ್ಟಕ್ಕೆ ಹಾರ್ವೆಸ್ಟ್ ಮಾಡೋವರೆಗೂ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಅದೆಲ್ಲವೂ ಸಹ ಬ್ಯಾಂಕ್ನಲ್ಲೋ ಅಥವಾ ಕೈ ಸಾಲನ್ನು ಮಾಡ್ತಾನೇ ಹೋಗ್ಬೇಕು. ಅಂದರೆ ಒಂದು ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ರಿ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.